ಎಸ್. ಈಗ ಇನ್ನೊಂದು ಏನಂತ ಅಂದರೆ ಎಲ್ಲ ಆ್ಯಕ್ಟ್ರಸ್ಗೂ ಎಲ್ಲೋ ಒಂದು ಕಡೆ ಒಂದು ಕನ್ಫ್ಯೂಸ್ ಮಾಡಬೇಕು ಅನ್ನೋದಿರುತ್ತೆ. ಅಂದರೆ ಇಂಥವ್ರಿಗೆ ಸಾರಿ ಕೇಳಬೇಕು, ಇಂಥವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಇಂಥವ್ರಿಗೆ ಸರಿಯಾಗಿ ಉಗಿಬೇಕು ಅಂತ. ಸೊ ನಿಮ್ಗೆ ಅಂಥವ್ರು ಯಾರಿಗಾದ್ರೂ ಹೇಳ್ಬೇಕು ಅನ್ಸಿದ್ರೆ ಯಾರಿಗೆ ಹೇಳ್ತೀರೋ? ಮೊದಲನೇದಾಗಿ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಭೂಮಿಗೆ ತಂದು ಕೊಟ್ಟಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಇಷ್ಟು ವರ್ಷ ಕಾಟ ಕೊಟ್ಟಿದ್ದಕ್ಕೆ ಸಾರಿ ಕೇಳ್ತೀನಿ. ಆಲ್ ಯೋರ್ ಪೇರೆಂಟ್ಸ್, ಎವ್ರಿಥಿಂಗ್ ಟು ಮೈ ಪೇರೆಂಟ್ಸ್. ಬೈಬೇಕಂದ್ರೆ ಅಯ್ಯೋ ನಿನ್ನ ಅಜ್ಜಿ ನೀನು ಸಿಕ್ಕು ನಿನ್ ಗೈತೆ ಅನ್ನೋ ರೇಂಜಲ್ಲಿ ಯಾರಾದ್ರು? ಮೊದಲನಾಗ ನಾ ಯಾರ ಜೊತೆಗೂ ಜಗಳ ಮಾಡ್ಕೊಳ್ಳಲ್ಲ. ಮಾಡಿದ್ರೆ ಅವರೇ ನನ್ನ ಜೊತೆ ಮಾಡ್ತಾರೆ. ನಾನು ಅದನ್ನ ನನ್ನ ಕಡೆಯಿಂದ ತಪ್ಪಿಲ್ಲ ಅಂದ್ರೆ ನಾನು ಸಾರಿ ಕೇಳ್ತೀನಿ. ಸಾರಿ ಕೇಳಿ ಸಮಜಾಯಿಷಿ ಮಾಡ್ತೀನಿ. ಜಗಳ ಸಿಕ್ಕಿದ್ರೆ ಕೈ ಮಿಲಾಯಿಸಿ ಒಂದು ಪಂಚ್ ಕೊಡೋ ಅಂಥವ್ರು ಯಾರು ಇಲ್ಲ. ಸೋ ಸ್ವೀಟ್. ಯು ಡೋಂಟ್ ಹ್ಯಾವ್ ಎನಿ ಏನಂತ ಅಂದರೆ ವಿಲನ್ಸ್ಗಳು ಯಾರೂ ಇಲ್ಲ ಲೈಫಲ್ಲಿ ಪಾಪ. ಸೇಮ್ ಏನು ಕ್ಯಾರೆಕ್ಟರ್ ಮಾಡ್ತಾರೆ ಸೇಮ್ ರಿಯಲ್ ಲೈಫಲ್ಲೂ ಹಾಗೇ ಇದ್ದಾರೆ. ಬಟ್ ವಿಲನ್ಸ್ ಕಟ ಇದೆಯಾ? ಹೌದು, ವಿಲನ್ಸ್ ಕಟ ಇದೆಯಾ ರಿಯಲ್ ಲೈಫಲ್ಲಿ? ಅರ್ಥ ಆಗಲಿಲ್ಲ. ಅಂದರೆ ಇವಾಗ ನಿಮಗೆಲ್ಲ ಇವಾಗ ಬೆಳ್ಳಿ ಜೊತೆ ಇದ್ದಾಗಲೂ ವಿಲನ್ಸ್ ಕಟ ಇತ್ತು, ಸಂಕವನ್ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೂ ವಿಲನ್ಸ್ ಕಟ ಇತ್ತು, ಈಗಲೂ ವಿಲನ್ಸ್ ಕಟ. ಸೊ ಆ ಥರ ರಿಯಲ್ ಲೈಫಲ್ಲಿ ವಿಲನ್ಸ್ ಕಟ ಇದೆಯಾ ಅಂತ? ವಿಲನ್ಸ್ ಕಾಟ ಇಲ್ಲ, ಅದು ಹೇಳಿದ್ನಲ್ಲ. ನಾ ಜಗಳ ಆಡಿಲ್ಲ, ಜಗಳ ಆಡ್ತಾರೆ. ಕರೆಕ್ಟ್. ಇವಾಗೆಲ್ಲ ಒಂದು ಕ್ವಶನ್ ಏನಂತ ಅಂದ್ರೆ, ಇವಾಗ ನೀವು ಆಕ್ಟಿಂಗ್ ಜೊತೆಗೆ ಓದ್ತಾ ಇದ್ದೀರಾ, ಕೆಲವು ಹುಡುಗಿರ್ಗಳು ಇರ್ತಾರೆ ಜೊತೆಲಿರೋರು, ಕೆಲವು ಹುಡುಗರು ಇರ್ತಾರೆ, ಅವಳಿಗೆ ಸಖತ್ ಆಟಿಟ್ಯೂಡ್ ಅಪ್ಪ, ನೋಡು ಮಾತೆ ಆಡ್ಸಲ್ಲ, ಅವಳು ಆಕ್ಟರ್ ಅಂತಪ್ಪ, ಅವಳು ಸಖತ್ ಆಟಿಟ್ಯೂಡ್ ಇರ್ತಾರೆ. ಆ ಥರ ಏನಾದ್ರು ನಿಮ್ಗೆ ಫೀಲ್ ಆಗಿತ್ತೆ? ಸಿಕ್ಕಾಪಟ್ಟೆ ಇದೆ. ಸ್ಕೂಲ್ ಲೈಫಲ್ಲಿ ಹೇಗಂದ್ರೆ ಎಲ್ರೂ ಗೊತ್ತಿರು, ನಮ್ಮ ಅಮ್ಮನೂ ಅಲ್ಲೇ ವರ್ಕ್ ಮಾಡ್ತಿದ್ದು. ಸೊ ಸ್ಕೂಲ್ ಲೈಫಲ್ಲಿ ಹಾಗೇನಿರ್ಲಿಲ್ಲ. ಬಟ್ ಕಾಲೇಜ್ಗೆ ಅಂತ ಯಾವಾಗ ನಾ ಬಂದೆ, ಪ್ರಿನ್ಸಿಪಲ್ ಸರ್ ಕ್ಲಾಸಿಗೆ ಕರ್ಕೊಂಡ್ಬಂದು ಇಂಟ್ರೊಡ್ಯೂಸ್ ಮಾಡಿಸಿದ್ರು, ಹೊಸ ಸ್ಟೂಡೆಂಟ್ ಅಂತ. ಸೊ ಅವಾಗ ಎಲ್ಲರೂ ಅವ್ರವ್ರವ್ರವ್ರು ಮಾತಾಡ್ಕೊಳ್ಳೋದು, ಇವಳು ಆಕ್ಟರ್ ಅಲ್ವಾ, ಆಟಿಟ್ಯೂಡ್ ಇರ್ಬೋದಲ್ವಾ ಅಂತ. ಕೆಲವ್ರು ಬ್ರೇಕ್ ಟೈಮಲ್ಲಿ ಇವಳೇನ ಆಕ್ಟರ್ ಅಂತ ನೋಡಿ ಇಣಕಿ ನೋಡಕ್ಕೆ ಬರೋದು. ಆ ಮೂಮೆಂಟ್ ಹೆಂಗಿತ್ತು ನಿಮ್ಗೆ? ನಾನು ಹಿಂಗ್ ನೋಡೋಳು, ಹಿಂಗಾಗೋಳು, ನನ್ ತುಂಬಾ ನಾಚಿಕೆ. ಓಕೆ. ಹಾಗೆ ಮತ್ತೆ ಮೆಟ್ರೋ ಸ್ಟೇಷನ್ಸ್ ಅಲ್ಲಿ, ನಾನು ಅವಾಗ ಮೆಟ್ರೋನಲ್ಲೇ ಓಡಾಡ್ತಿದ್ದೆ. ಮೆಟ್ರೋ ಸ್ಟೇಷನ್ಸ್ ಅಲ್ಲೆಲ್ಲ ಇರ್ಬೇಕಾದ್ರೆ ಸ್ಕೂಲ್ ಗೆಟಪ್, ಸ್ಕೂಲ್ ಸಿಂಪಲ್ ಪೋನಿ ಹಾಕ್ತೀನಿ, ಸ್ಪೆಕ್ಸ್ ಹಾಕೋತೀನಿ, ಇಲ್ಲಾಂದ್ರೆ ಸ್ಪೆಕ್ಸ್ ಹಾಕಲ್ಲ. ಕಾಲೇಜ್ ಯೂನಿಫಾರ್ಮ್ ಅಲ್ಲಿರೋ ಚಿಕ್ಕ ಹುಡುಗಿ ತರ ಕಾಣ್ತೀನಿ. ನೀವು ಯಾರೇನಿ ಮೋಹಿನಿ ಹರಿಣಿ ಅಲ್ವಾ ಅಂತ ಕೇಳ್ತೀನಿ. ನಾನು ಅಮ್ಮ ಹೌದು ಅಂತಾನೆ. ಓ ನೀನವಾ, ಅಯ್ಯೋ ಕೆನ್ನೆಲ್ಲ ಕಿತ್ತಿ ಆ ಥರ ಏನಾದ್ರು ಆಗಿದ್ಯಾ, ಅಯ್ಯೋ ಮುದ್ದಾಗಿದ್ಯಾ, ಹಿಂಗೆ ತಲೆಲ್ಲ ಸಾವ್ರಿ. ಆಮೇಲೆ ಹೇಳ್ತಾರೆ, ಆಕ್ಟರ್ ಎಲ್ಲ ಜಾಸ್ತಿ ಆಟಿಟ್ಯೂಡ್ ತೋರಿಸ್ತಾರೆ ಅಂದ್ಕೊಂಡೆ ಕಾಣವ, ಬಟ್ ನೀನ್ ಹಂಗಿಲ್ಲ ಅಂತಂದ್ರು. ಅಮ್ಮ ಹಂಗಿಲ್ಲ ಅಮ್ಮ ಅಂತ. ಬಟ್ ಅದೇ ರೀತಿ ನಾನು ಆಪೋಸಿಟ್ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೆ. ಇನ್ನೊಂದ್ ದಿವಸ ಅಟ್ಲೀಸ್ಟ್ ಒಂದ್ ವಾರಕ್ಕೆ ಒಬ್ರಾದ್ರೂ ಇಬ್ರಾದ್ರೂ ನಂಗೆ ಸಿಗ್ತಾ ಇದ್ರು ಮೆಟ್ರೋ ಸ್ಟೇಷನ್ ಅಲ್ಲಿ. ನೀವೇನಾ ಅಂತ ಟೆಸ್ಟ್ ಮಾಡಕ್ಕೆ. ಸೆಲ್ಫೀಸ್ ಎಲ್ಲ ತಗೊಂಡಿದ್ದುಂಟು. ಸೆಲ್ಫೀಸ್ ಎಲ್ಲ ತಗೊಂಡಿದ್ದುಂಟು. ಒಂದ್ಸತಿ ನನ್ ಅದ್ ಮಾಡ್ಬಾರ್ತಿತ್ತು ತಪ್ಪು, ಬಟ್ ಮಾಡ್ಬಿಟ್ಟಿದ್ದೆ. ಯಾರೋ ಒಬ್ರು ಬಂದು ಕೇಳಿದ್ರು, ನೀವು ಯಾರೇನಿ ಮೋಹಿನಿ ಹರಿಣಿ ಅಲ್ವಾ ಅಂತಂದ್ರು. ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಇಲ್ಲಮ್ಮ ನಾನು ಅಂತಂದ್ರು. ಸಾರಿ, ಅವರು ನಿಮ್ ತರನೇ ಇದ್ರು. ಅಯ್ಯೋ ಟ್ವಿನ್ ಅನ್ಬಿಟ್ರ, ಇಮಿಡಿಯೇಟ್ ಆಗಿ ನಮ್ ಟ್ವಿನ್ ಅನ್ಬಿಟ್ಟಿರ್ತೀರಲ್ಲ. ಇಲ್ಲ ಅಮ್ಮ ಅದ್ ನಾನಲ್ಲ ಅಂತಂದೆ. ಸಾರಿ 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 ಅಂತ ಹಿಂಗ್ ಹೋಗ್ತಾ ಇದ್ರು. ಅಮ್ಮ ಒಂದ್ ನಿಮಿಷ, ಸಾರಿ ನಾನೇ. ಅವ್ರ ರಿಯಾಕ್ಷನ್ ಹೆಂಗಿತ್ತು ಅವಾಗ? ಒಂದ್ ನಿಮಿಷ ಮೇಲೆ ಹಿಂಗ್ ನೋಡಿದ್ರು ಅಷ್ಟೇ, ಹಿಂಗ ಅನ್ಬಿಟ್ಟು ಹಿಂಗೆ ಅನ್ಕೊಂಡಿರ್ತಾರೆ, ಅಯ್ಯೋ ಇವಳಿಗೊಂದು ಆಟಿಟ್ಯೂಡ್ ಇದೆ ಅಂತ. ಅದೊಂದು ಮಾಡಿರೋ ತಪ್ಪು ಇದುವರೆಗೂ ನಾನು ರಿಗ್ರೆಟ್ ಮಾಡ್ತೀನಿ, ಹಂಗ ಅನ್ಬಾರ್ದಾಗಿತ್ತು ಅಂತ. ಸೊ ಆ ಮಹಿಳೆಗೆ ಇಲ್ಲಿಂದ ಒಂದು ಸಾರಿ ಅಂತ ಅಷ್ಟೇ. ಸಾರಿ. ಸೋ ಸ್ವೀಟ್ ಆಕ್ಚುಲಿ ಹೇಳ್ಬೇಕಂದ್ರೆ. ಟಾಪ್ 9 ಟಿವಿಲಿ ಬರೋ ಎಲ್ಲಾ ವಿಡಿಯೋಸ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.